ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಡ್ರೀಮ್ ಹೋಮ್ ಮನೆ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ, ಬಿಕಾಸ್ ನನಗೆ ತುಂಬ ಚೆನ್ನಾಗಿಂದ ನಾನು ಕೇಳ್ಪಟ್ಟೆ. ನನ್ನ ವೀಡಿಯೋಸ್ ಎಷ್ಟೊಂದು ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಫಾರ್ ಅಪ್ಕಮಿಂಗ್ ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ. ಸೊ ನನಗೇನಂದರೆ ಅವರು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ರು. ಬಟ್ ನಂಗೆ ಆಫೀಸ್ ವರ್ಕ್ ಎಲ್ಲ ಇರೋದ್ರಿಂದ ನನಗೆ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. But I'll try to make sure in upcoming days I'll ಟ್ರೈ ಟು ಅಪ್ಲೋಡ್ ಅಟ್ ಲೀಸ್ಟ್ ಫ್ಯೂ ಆಫ್ ದ ವೀಡಿಯೋಸ್ ನನ್ನ ಕಡೆ ಇಷ್ಟ ಆಗುತ್ತೋ ಅಷ್ಟು. ನೀವಿಲ್ಲಿ ನೋಡ್ತಿದ್ದೀರಾ ಪ್ಲಾಸ್ಟ್ರಿಂಗ್ ವರ್ಕ್ ನಡೀತಾ ಇದೆ. ಆ್ಯಂಡ್ ನನ್ನ ಲಾಸ್ಟ್ ವೀಡಿಯೋನಲ್ಲೂ ನಾನು ನಿಮಗೆ ಹೇಳಿದ್ದೆ, ಇಂಟೀರಿಯರ್ ಡಿಸೈನರ್ ಜೊತೆ ನಮ್ಮ ಡಿಸ್ಕಷನ್ ಇತ್ತು. ವೈ ಬಿಕಾಸ್ ಪ್ಲಾಸ್ಟ್ರಿಂಗ್ ಆಗೋಕ್ಕಿಂತ ಮುಂಚೆ ಏನಾದರೂ ವೈರಿಂಗ್ ತೆಗಿಬೇಕು, ಹಾಕಬೇಕು, ಅಥವಾ ಎಲ್ಲಾದರೂ ಏನಾದರೂ ಮಾಡಿಫಿಕೇಷನ್ ಮಾಡಬೇಕು ಅನ್ನೋದನ್ನ ಆವಾಗ ಡಿಸ್ಕಷನ್ ಮಾಡಿರ್ತೀವಿ. ಅದ ನಂತರ ಎಲ್ಲ ಫೈನಲ್ ಡಿಸ್ಕಷನ್ ಆದಮೇಲೆ ಕೆಲವೊಂದು ಏರಿಯಾದಲ್ಲಿ ಬಿಟ್ಟಿದ್ರು. ಯಾಕಂದರೆ ನಾವಲ್ಲಿ ಡಿಸ್ಕಷನ್ ನಡಿಬೇಕಾಗಿತ್ತು ಬೋತ್ ವಿತ್ ಡಿಸೈನರ್ ಆ್ಯಂಡ್ ವಿತ್ ಇಂಜಿನಿಯರ್. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ತಿರೋ ಹಾಗೆ ಎಲ್ಲ ಕೆಲವೊಂದು ಏರಿಯಾದಲ್ಲಿ ಪ್ಲಾಸ್ಟ್ರಿಂಗ್ ಆಗಿದೆ, ಬಟ್ ಕೆಲವೊಂದು ಏರಿಯಾದಲ್ಲಿ ಪ್ಲಾಸ್ಟ್ರಿಂಗ್ ಆಗಿಲ್ಲ. ಸೊ ಇಲ್ಲಿನೂ ಅಷ್ಟೇ ಆ ಪ್ಲಾಸ್ಟ್ರಿಂಗ್ ವರ್ಕ್ ನಡೀತಾ ಇದೆ. ಯಾಕಂದರೆ ನಾವು ಲಾಸ್ಟ್ ವೀಡಿಯೋನಲ್ಲಿ ನಾವು ಇಂಟೀರಿಯರ್ ಜೊತೆ ಡಿಸೈನರ್ ಜೊತೆ ಮಾತಾಡಿದ್ವಲ್ವ, ಅದು ಫೈನಲ್ ಆದಮೇಲೆ ಇಲ್ಲಿ ಫೈನಲಿ ವಿ ಥಾಟ್ ಎಲ್ಲ ಆಗಿದೆ, ದೆ ಕೆನ್ ಗೋ ವಿತ್ ಪ್ಲಾಸ್ಟ್ರಿಂಗ್. ಆ್ಯಂಡ್ ಇಂಟರ್ನಲಿ ಒಳಗಡೆ ಕೆಲವೊಂದು ಏರಿಯಾದಲ್ಲಿ ಬಿಟ್ಟಿದ್ದೆ, ನಾನು ಹೇಳ್ದಂಗೆ ಕೆಲವು ಡಿಸ್ಕಷನ್ ಆಗಬೇಕಿತ್ತಲ್ವ. ಸೊ ಎಕ್ಸ್ಟರ್ನಲಿ ದೇ ಸ್ಟಾರ್ಟೆಡ್ ಡೂಯಿಂಗ್ ದ ಪ್ಲಾಸ್ಟ್ರಿಂಗ್ ವರ್ಕ್. ಸೊ ಇಲ್ಲೆಲ್ಲ ನೋಡ್ತಿದ್ದೀರಾ ಆಲ್ರೆಡಿ ಆಗಿದೆ. ಆ್ಯಂಡ್ ದಿಸ್ ಇಸ್ ಅವರ್ ಪ್ಲಂಬಿಂಗ್ ಟೀಮ್. ಸೊ ಇನ್ನೊಂದು ಏನು ಹೇಳಬೇಕು ಅಂದರೆ, ಅಂಟಿಲ್ ಮೌಲ್ಡಿಂಗ್, ಐ ಮೀನ್ ಅಂಟಿಲ್ ವಾಟ್ ಆರ್ ದ ಫ್ಲೋರ್ ಯು ಗೈಸ್ ಪ್ಲ್ಯಾನ್ ಆ್ಯಂಡ್ ಮೌಲ್ಡಿಂಗ್ ಇದೆ ಅಲ್ವಾ, ಅಲ್ಲಿ ತನಕ ಬಿಲ್ಡಿಂಗ್ ಲೈಕ್ ಸಕ್ಕದಾಗಿ ಹೋಗ್ಬಿಡುತ್ತೆ. ಏನೋ ಆಯ್ತಪ್ಪ ಮನೆ ಅನ್ನೋತ ಅನಿಸ್ಬಿಡುತ್ತೆ. ಬಟ್ ಏನಂದರೆ ಅಲ್ಲೇ ಇರೋದು. ಇನ್ನು ಆದಮೇಲೆ ಇಂಟರ್ ಡಿಪೆಂಡೆನ್ಸಿ ತುಂಬ ಇರುತ್ತೆ ವಿತ್ ಅ ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಡಿಸೈನರ್, ಇಂಜಿನಿಯರ್, ಟೈಲ್ಸ್, ಪ್ರತಿಯೊಂದು ಎವ್ರಿ ಟೀಮ್ ದೇ ಹ್ಯಾವ್ ದೇರ್ ಓನ್ ಲೈಕ್ ತುಂಬ ಇಂಟರ್ ಡಿಪೆಂಡೆನ್ಸಿ ಇರುತ್ತೆ ನಮಗೆ. ವಿ ಹ್ಯಾವ್ ಟು ಕೋಪ್ ಅಪ್. ಇಲ್ಲೇ ನಮ್ಮ ಆ್ಯಕ್ಚುಲಿ ಚಾಲೆಂಜಿಂಗ್ ವರ್ಕ್ ಸ್ಟಾರ್ಟ್ಸ್. ಆ್ಯಂಡ್ ಪ್ಲಾಸ್ಟ್ರಿಂಗ್ ಆದಮೇಲೆ ಎಸ್, ನೆಕ್ಸ್ಟ್ ಕಮ್ಸ್ ದ ಟೈಲ್ಸ್ ಆ್ಯಂಡ್ ದೆನ್ ದ ಆ್ಯಕ್ಚುಲಿ ಒನ್ ಲೇಯರ್ ಆಫ್ ಪೇಂಟಿಂಗ್ ಮಾಡಬೇಕು. ಅದಕ್ಕೆ ಪಟ್ಟಿ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡಬೇಕು. ಅದರದ್ದು ವರ್ಕ್ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಮ್ಮ ಇಂಜಿನಿಯರ್ ಅವರು ಗೊತ್ತಿರೋ ಅಂಥ ಕೆಲವು ಶಾಪ್ಸಿಗೆ ನಮಗೆ ಕರ್ಕೊಂಡು ಬಂದಿದ್ದರು. ಸೊ ಟೈಲ್ಸ್ ನೋಡೋದು ಐ ಥಾಟ್ ಇಟ್ ವಾಸ್ ವೆರಿ ಈಸಿ, ಬಟ್ ಇಟ್ ವಾಸ್ ನಾಟ್ ದ ಕೇಸ್. ಆ್ಯಕ್ಚುಲಿ ಟೈಲ್ಸ್ ಅಂಗಡಿಗೆ ಹೋದಾಗ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ, ಬಿಕಾಸ್ ದೇ ಹ್ಯಾವ್ ಲಾಟ್ ಆಫ್ ವೆರೈಟಿ ಆಫ್ ಕಲೆಕ್ಷನ್ಸ್. ಬಿಕಾಸ್ ಈಚ್ ಫ್ಲೋರಲ್ಲಿ ಕೆಲವರು ಬೇರೆ ಥರ ಟೈಲ್ಸ್ ಹಾಕ್ತಾರೆ ಫ್ಲೋರಿಂಗಲ್ಲಿ, ಆ್ಯಂಡ್ ಎಲ್ಲದು ಒಂದೇ ಥರ ಟೈಲ್ಸ್ ಇರಲಿ ಅಂತ ನೋಡ್ತಾರೆ. ಆ್ಯಂಡ್ ಗ್ಲಾಸಿ ಫಿನಿಶ್ ಹೋಗಬೇಕಾ ಅಥವಾ ಮ್ಯಾಟ್ ಫಿನಿಶಿಂಗ್ ಹೋಗಬೇಕಾ, ದೆನ್ 4x6, 2x4, ವಾಟ್ ಕೈಂಡ್ ಆಫ್ ಟೈಲ್ಸ್ ಯು ಪ್ರಿಫರ್, ಈ ಥರದ್ದೆಲ್ಲ ತುಂಬ ಇರುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಥೀಮ್ ಇದ್ದರೆ ತುಂಬ ಒಳ್ಳೆಯದು ಅಂದ್ಕೊತೀನಿ, ಬಿಕಾಸ್ ವಿ ಡಿಡ್ ದ ಮಿಸ್ಟೇಕ್. ಥೀಮ್ ಇದ್ದಿದ್ರೆ ಐ ಥಿಂಕ್ at least 90% we can mix match. So you have to sit with your interior designer and then come up with a theme. Because ಕೆಲವೊಂದು ಬಾತ್ರೂಮಲ್ಲಿ ನೀವೇನಾದರೂ ಥೀಮ್ ಕಾನ್ಸೆಪ್ಟ್ ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಫ್ಲೋರಲ್ಲಿ ಯು ವಿಲ್ ಗೋ ವಿತ್ ದ ಡಾರ್ಕರ್, ಆ್ಯಂಡ್ ವಿಲ್ ಗೋ ಆ್ಯಂಡ್ ವಾಲಲ್ಲಿ ಇಫ್ ಯು ಆರ್ ಗೋಯಿಂಗ್ ವಿತ್ ಲೈಟರ್ ಟೈಲ್ಸ್ ಆ್ಯಂಡ್ ವಿತ್ ದ ಹೈಲೈಟರ್, ದೆನ್ ಯು ಶುಡ್ ಹ್ಯಾವ್ ದ ಥೀಮ್. ಸೊ ಇದನ್ನು ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಐ ಥಿಂಕ್ ಟೈಲ್ಸ್ ಶಾಪಿಗೆ ಎಷ್ಟು ಶಾಪಿಗೆ ನಾವು ವಿಸಿಟ್ ಮಾಡಿದ್ದೀವಿ ಅನ್ನೋದು ಲೆಕ್ಕನೇ ಇಲ್ಲ, ಅಷ್ಟೊಂದು ಶಾಪ್ಸ್ ನಾವು ನೋಡಿದ್ದೀವಿ. ಆ್ಯಂಡ್ ಮೋರ್ ಓವರ್ ಐ ವುಡ್ ರೆಕಮೆಂಡ್ ಒನ್ ಈಸ್ ವಿತ್ ಅ ಥೀಮ್ ಇಫ್ ಯು ಗೋ, ಆ್ಯಂಡ್ ಯು ಹ್ಯಾವ್ ಟು ಗೋ ವಿತ್ ಯುವರ್ with your site, with your engineer and with the designer. ಏನಕ್ಕಂದರೆ ಡಿಸೈನರ್ ಬಂದುಬಿಟ್ಟು ದೇ ವಿಲ್ ಗಿವ್ ಯು ದ ಕಾನ್ಸೆಪ್ಟ್ ಆಫ್ ಥೀಮ್ಸ್, ಆ್ಯಂಡ್ ಸೈಟ್ ಇಂಜಿನಿಯರ್ ಅವ್ರು ಬಂದುಬಿಟ್ಟು ವಿಚ್ ದ ಮೆಜರ್ಮೆಂಟ್ ಲೈಕ್ ಎಷ್ಟು ಸ್ಕ್ವೇರ್ ಫೀಟ್ ಎಲ್ಲ ಬೇಕಾಗುತ್ತೆ ಟೈಲ್ಸು, ಯಾವ ರೀತಿ ವಾಲಲ್ಲಿ ಎಷ್ಟು ಬೇಕಾಗುತ್ತೆ, ಫ್ಲೋರಿಂಗಲ್ಲಿ ಎಷ್ಟು ಬೇಕಾಗುತ್ತೆ. ಸೊ ಅದೆಲ್ಲ ಅವ್ರು ಗೈಡೆನ್ಸ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ದೀರಾ ನಾವು ಫ್ಲೋರ್ಗೆ ಸೆಲೆಕ್ಷನ್ ಮಾಡ್ತಾ ಇರೋವಂಥ ಟೈಲ್ಸ್, ಬಿಕಾಸ್ ಅಲ್ಲಿ ತುಂಬ ಕಾನ್ಸೆಪ್ಟ್ ಅಂದರೆ ತುಂಬ ಇತ್ತು. ಆ್ಯಕ್ಚುಲಿ ಒಂದೊಂದು ಶಾಪಲ್ಲಿ ಒಂದೊಂದು ಥರ ವೆರೈಟಿ ಆಫ್ ಇತ್ತು, ಆ್ಯಂಡ್ ಪ್ರೈಸಸ್ಸು ಹಾಗೆ ಇತ್ತು. ಆ್ಯಂಡ್ ಇನ್ನೊಂದು ಟಿಪ್ಸ್ ಏನಂದರೆ, ನೀವು ತುಂಬ ಶಾಪ್ಸ್ ಹೋದಾಗ ಯು ವಿಲ್ ಗೆಟ್ ಟು ನೋ, ಯು ಕ್ಯಾನ್ ಕಂಪೇರ್ ದ ಪ್ರೈಸಸ್, ಯು ಕ್ಯಾನ್ ಕಂಪೇರ್ ದ ಡಿಸೈನ್ಸ್, ಆ್ಯಂಡ್ ವಿಲ್ ಗೆಟ್ ಅ ಲಾಟ್ ಆಫ್ ಐಡಿಯಾ ಯಾವುದರಲ್ಲಿ ಎಲ್ಲಿ ತೊಗೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂತ. ನಾವು ಎಲ್ಲಿ ಫೈನಲೈಸ್ ಮಾಡಿದ್ವಿ ಅನ್ನೋದನ್ನ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಹೇಳ್ತೀವಿ.
ಆ್ಯಂಡ್ ನೀವು ಇಲ್ಲಿ ನೋಡ್ತಿದ್ದೀರಾ ನಾವು ಲೈಕ್ ಹೊರಗಡೆ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಯುಟಿಲಿಟಿ ಬಾಲ್ಕನಿ ಸಿ ಟೈಲ್ಸ್ ಅಂದರೆ ಸುಮ್ಮನೆ ಒಂದು ಎರಡು ಏನೋ ಹಾಕ್ಬಿಡೋ ಅಂಥದ್ದಲ್ಲ. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯೋರ್ ರಿಕ್ವೈರ್ಮೆಂಟ್. ಕೆಲವರು ಒಂದಲ್ಲೇ ಮುಗಿಸ್ಕೊಂಡು ಎಲ್ಲ ಮುಗಿಸ್ಬಿಡೋಣ ಅಂತಾರೆ. ಫಾರ್ ಎಕ್ಸಾಂಪಲ್ ಕೆಲವು ಕಟ್ಟಿರೋಂಥ ಮನೆ ಅಲ್ಲಿ ಏನೋ ಅದರಲ್ಲೆಲ್ಲ ಹಂಗಿರುತ್ತೆ. ಸೊ ಇದು ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಮಗೆ ಎಲ್ಲೆಲ್ಲಿ ಯಾವ ಥರ ಬೇಕು ಅನ್ನೋದನ್ನ ನಾವು ಫಸ್ಟೇ ಚೂಸ್ ಮಾಡಿಕೊಂಡು ಅದನ್ನು ಟೈಲ್ಸ್ ಚೂಸ್ ಮಾಡೋಕ್ಕೆ ಹೋದಾಗ ಐ ಥಿಂಕ್ ಇಟ್ ಮೇಕ್ಸ್ ಸೆನ್ಸ್. ಆ್ಯಂಡ್ ನೀವು ನೋಡ್ತಿದ್ದೀರಾ ನೋಡಿ ಎಷ್ಟು ವೆರೈಟಿ ಕಲರ್ಫುಲ್ ಆಗಿದೆ ಆ್ಯಕ್ಚುಲಿ. ನನಗಂತೂ ಅಲ್ಲಿ ಹೋದಾಗ ಯಾವ್ದು ತೊಗೋಬೇಕು ಯಾವ್ದು ಮಾಡಬೇಕು ಏನು ಹಾಕಿದರೆ ಚೆನ್ನಾಗಾಗುತ್ತೆ. ಬಿಕಾಸ್ ಡೇ ಟೈಮಲ್ಲಿ ಒಂಥರ ಕಾಣುತ್ತೆ, ಅಲ್ಲಿ ತುಂಬ ಲೈಟ್ಸ್ ಇರುತ್ತೆ, ಸೊ ಅಲ್ಲಿ ಒಂಥರ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇನ್ನೊಂದು ಆ್ಯಕ್ಚುಲಿ ಏನಂದರೆ ಇಲ್ಲಿ ನೀವು ನೋಡ್ತಿದ್ದೀರ ಅವರೆಲ್ಲ ಟೈಲ್ಸ್ ಇಟ್ಟಿದ್ದಾರೆ, ಬಟ್ ಅದನ್ನೇ ನೀವು ಫ್ಲೋರಲ್ಲಿ ಹಾಕಿದಾಗ ಅದು ಕಾಣೋದೇ ಬೇರೆ ಥರ ಆಗುತ್ತೆ. ಆ್ಯಂಡ್ ನಾನು ಇಲ್ಲಿ ಅದು ಗ್ಲಾಸಿ ಹೇಗಿರುತ್ತೆ ಫೀಲು ಆ್ಯಂಡ್ ಮ್ಯಾಟ್ ಫಿನಿಶಿಂಗ್ ಹೆಂಗಿರುತ್ತೆ ಫೀಲ್ ಅಂತ ನಾನು ಓನದ್ದು ನೋಡ್ತಾ ಇದ್ದೀನಿ ಅಲ್ಲಿ. ಆ್ಯಂಡ್ ಈವನ್ ಮೈ ಹಸ್ಬೆಂಡ್ ವಾಸ್ ಲುಕಿಂಗ್ ಇನ್ ಟು ಸಮ್ ಇನ್ಸ್ಟಾಗ್ರಾಮ್ ಐ ಥಿಂಕ್ ಸೊ, ಅಲ್ಲಿ ಕೆಲವೊಂದೆಲ್ಲ ಅವ್ರು ಸೇವ್ ಮಾಡ್ಕೊಂಡಿದ್ರು ಏನು ಮಾಡಬೇಕು ಏನಿಲ್ಲ ಅಂತ. ಇದು ಇಲ್ಲೆಲ್ಲ ನೀವು ನೋಡ್ತಿದ್ದೀರ ಇದೆಲ್ಲ ಗ್ಲಾಸಿ ಟೈಲ್ಸ್. ದೆರ್ ವಾಸ್ ಲೈಕ್ 4x6 ಆಸ್ ವೆಲ್, ದೆನ್ 2x4. ದೆನ್ ಅಗೇನ್ ಮತ್ತೆ ಇನ್ನೊಂದು ಶಾಪ್ ಹೋದ್ವಿ, ಅಲ್ಲಿ ನೋಡೋಣ ಪ್ರೈಸಸ್ ಎಲ್ಲ ಹೇಗಿದೆ, ಕಲೆಕ್ಷನ್ಸ್ ಹೇಗಿದೆ. ಬಿಕಾಸ್ ಫಸ್ಟ್ ಶಾಪ್ ಹೋದಾಗ ನಮಗೆ ಸ್ವಲ್ಪ ಕಲೆಕ್ಷನ್ಸ್ ಕಡಿಮೆ ಇತ್ತು. ದೆನ್ ಸೆಕೆಂಡ್ ಶಾಪಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು, ಬಟ್ ಪ್ರೈಸು ಅದೇ ರೀತಿಯೇ ಇತ್ತು. ಬಟ್ ಕ್ವಾಲಿಟಿ ವೈಸು ಇಟ್ ವಾಸ್ ಗುಡ್ ಐ ಫೆಲ್ಟ್. ಆ್ಯಂಡ್ ಇನ್ನೊಂದು ಆ್ಯಂಡ್ ಕಿಚನ್ ಕೌಂಟರಲ್ಲಿ ಅಲ್ಲಿನೂ ಟೈಲ್ಸ್ ಬರುತ್ತೆ. ದೆನ್ ಪೂಜಾ ರೂಮಲ್ಲಿ ಟೈಲ್ಸ್ ಬರುತ್ತೆ. ಸಿ ದ್ಯಾಟ್ಸ್ ದ ರೀಸನ್ ಐ ಸೆಡ್ ಯು ಥೀಮ್ ಈಸ್ ರಿಯಲಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಟೈಲ್ಸ್ ಚೂಸ್ ಮಾಡುವಾಗ ವಿ ಹ್ಯಾವ್ ಟು ಬಿ ವೆರಿ ಕಾಷಿಯಸ್. ಯಾಕಂದರೆ ಒಂದ್ಸಲ ಟೈಲ್ಸ್ ಹಾಕಿದಾಗ ಅಗೇನ್ ಯು ಕಾಂಟ್ ರಿಮೂವ್ ದ್ಯಾಟ್ ಒನ್. ಇಟ್ಸ್ ನಾಟ್ ಲೈಕ್ ನೀವು ತೆಗೆಯೋದು ಹಾಕೋದು ಮಾಡೋ ಥರ ಅಲ್ಲ ಅಲ್ವಾ. ಹ್ಯಾಸ್ ಯು ಆಲ್ ನೋ, ಒಂದ್ಸಲ ಹಾಕಿದ್ಮೇಲೆ ಮುಗೀತು. ಏನೋ ಕ್ರ್ಯಾಕ್ ಬಂತು ಏನೋ ಬಂತು ಅಂದರೆ ದೆನ್ ವಿ ಕ್ಯಾನ್ ಚೇಂಜ್. ಬಟ್ ದಿಸ್ ಈಸ್ ಅನ್ ಎಂಟೈರ್ ಪ್ರಾಸೆಸ್ ವೇರ್ ಯು ಕಾಂಟ್ ಚೇಂಜ್ ಫಾರ್ ಅ ಲಾಂಗ್ ಟೈಮ್. ಸೊ ಹಾಗಾಗಿ ಯು ಹ್ಯಾವ್ ಟು ಥಿಂಕ್ ವೈಸ್ಲಿ ಆ್ಯಂಡ್ ಚೂಸ್ ದ ಟೈಲ್ಸ್ ಬೇಸ್ಡ್ ಆನ್ ಯೋರ್ ರಿಕ್ವೈರ್ಮೆಂಟ್ ಆ್ಯಂಡ್ ನಿಮ್ಮ ಇಂಟೀರಿಯರ್ ಹೇಗೆ ನೀವು ಡಿಸೈನ್ ಪ್ಲ್ಯಾನ್ ಮಾಡಿದ್ದೀರಾ ಅದಕ್ಕೆ ಸೂಟ್ ಆಗುತ್ತಾ ಇಲ್ಲ ಅಂತ. ಬಿಕಾಸ್ ಏನಂದರೆ ಫ್ಲೋರಲ್ಲಿ ನೀವು ಟೈಲ್ಸ್ ಚೂಸ್ ಮಾಡಿದಾಗ ಇಟ್ ಶುಡ್ ಮ್ಯಾಚ್ ಯುವರ್ ಇಂಟೀರಿಯರ್ ವಾರ್ಡ್ರೋಬ್ಸ್ ಆ್ಯಸ್ ವೆಲ್ ಅಲ್ವಾ. ಯಾಕೆಂದರೆ ಮೇನ್ ಡೋರ್ ಟೀಕ್ವುಡ್ ಇರುತ್ತೆ, ಸೊ ಅದಕ್ಕೆ ಮ್ಯಾಚ್ ಆಗಬೇಕು. ಸೊ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ನೆಕ್ಸ್ಟ್ ಟೈಲ್ ಶಾಪಲ್ಲಿ ಹೋಗಿರೋಂಥ ಜರ್ನಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.